ನಮಸ್ಕಾರ ಸ್ನೇಹಿತರೆ. ಒಂದು ಬಾರಿ ಯೋಚನೆ ಮಾಡಿ, ಒಬ್ಬ ಮಹಾರಾಜ ಇದ್ದ. ಅವನನ್ನು ಯಾವ ಅಸ್ತ್ರವೂ ಕೂಡ ಕೊಲ್ಲಲಾಗದು. ಯಾವ ಯೋಧನೂ ಕೂಡ ಸೋಲಿಸಲಾರನು. ಅವನ ಎದುರು ಮಹಾಪರಾಕ್ರಮಿ ಕೃಷ್ಣನು 17 ಬಾರಿ ಯುದ್ಧ ಮಾಡಿ ಬಿಟ್ಟು ಓಡಿ ಹೋದ. ಅಂತಹ ರಾಜನ ಹೆಸರೇ ಜರಾಸಂಧ. ಅವನನ್ನು ಕೊಲ್ಲಲು ಕೃಷ್ಣ ಒಂದು ಮಹಾ ಯೋಜನೆ ಹಾಕಿದ. ಬ್ರಾಹ್ಮಣ ವೇಷದಲ್ಲಿ ಶತ್ರುವಿನ ರಾಜ್ಯಕ್ಕೆ ನುಗ್ಗಿದ. ಯುದ್ಧ ಮಾಡಲಿಲ್ಲ, ಅಸ್ತ್ರ ಬಳಸಲಿಲ್ಲ. ಬದಲಿಗೆ ಭೀಮನ ಮೂಲಕ ಆ ರಾಕ್ಷಸ ರಾಜನನ್ನು ವಧೆ ಮಾಡಿದ. ಇದು ಕೇವಲ ಯುದ್ಧದ ಕತೆ ಅಲ್ಲ, ಇದು ಬುದ್ಧಿ ಮತ್ತು ಬಲದ ಮಹಾ ಸಂಗಮದ ಕತೆ. ವೇದವ್ಯಾಸ ಮಹಾಭಾರತದ ಈ ಕಥೆಯನ್ನು ಸಂಪೂರ್ಣವಾಗಿ ತಿಳಿಯೋಣ. ವೇದವ್ಯಾಸ ಮಹಾಭಾರತದ ಸಭಾಪರ್ವದಲ್ಲಿ ಈ ಕತೆ ಅತ್ಯಂತ ವಿಸ್ತಾರವಾಗಿ ಹೇಳಲಾಗಿದೆ. ಇದನ್ನು ಕೇಳದ ಮಹಾಭಾರತ ಅಪೂರ್ಣ. ಬನ್ನಿ ಈ ಮಹಾಕಥೆಯನ್ನು ತಿಳಿದುಕೊಳ್ಳೋಣ. ಜರಾಸಂಧ ಇವರು ಸಾಮಾನ್ಯ ರಾಜನಲ್ಲ. ಅವನ ಶಕ್ತಿ ಅಪಾರ, ಅವನ ತೋಳ್ಬಲ ಮಹಾಭಯಂಕರ. ಅವನ ರಾಜ್ಯ ಮಗಧ, ಇಂದಿನ ಬಿಹಾರ ಪ್ರದೇಶ. ಅಲ್ಲಿ ಅವನ ಆಳ್ವಿಕೆ ಕಬ್ಬಿಣದ ಕೋಟೆಯಂತಿತ್ತು. ಅವನ ಆಸೆ ಏನು ಗೊತ್ತೇ? 100 ರಾಜರನ್ನು ಸೆರೆ ಹಿಡಿದು ಬಲಿ ಕೊಟ್ಟು ಮಹಾಯಜ್ಞ ಮಾಡಬೇಕು ಎಂಬ ಘೋರ ಸಂಕಲ್ಪ. 86 ರಾಜರನ್ನು ಈಗಾಗಲೇ ಸೆರೆ ಹಿಡಿದಿದ್ದ. 14 ರಾಜರು ಮಾತ್ರ ಬಾಕಿ ಇದ್ದರು. ಧರ್ಮರಾಜ ಯುಧಿಷ್ಠಿರ ರಾಜಸೂಯ ಯಾಗ ಮಾಡಬೇಕು ಎಂದು ಯೋಚಿಸಿದಾಗ ಕೃಷ್ಣ ಹೇಳಿದ, ಜರಾಸಂಧ ಬದುಕಿರುವ ತನಕ ರಾಜಸೂಯ ಯಾಗ ಸಾಧ್ಯವಿಲ್ಲ. ಅಂದು ಕೃಷ್ಣ ತೆಗೆದುಕೊಂಡ ನಿರ್ಧಾರ ಇತಿಹಾಸವನ್ನೇ ಬದಲಿಸಿತು. ವೇದವ್ಯಾಸರು ಮಹಾಭಾರತದ ಸಭಾಪರ್ವದಲ್ಲಿ ಜರಾಸಂಧನ ಜನ್ಮ ರಹಸ್ಯವನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಮಗಧ ರಾಜ್ಯದ ರಾಜ ಬೃಹದ್ರಥ. ಅವನಿಗೆ 2 ಪತ್ನಿಯರು, ಇಬ್ಬರಿಂದಲೂ ಮಗ ಹುಟ್ಟಿರಲಿಲ್ಲ. ರಾಜ ದುಃಖದಿಂದ ಕಾಡಿಗೆ ಹೋಗಿ ಮಹರ್ಷಿ ಚಂಡಕೌಶಿಕರ ಬಳಿ ಮೊರೆ ಇಟ್ಟ. ಆ ಋಷಿ ಒಂದು ಮಾವಿನ ಹಣ್ಣು ಕೊಟ್ಟು ಹೇಳಿದರು, ಈ ಹಣ್ಣನ್ನು ಪತ್ನಿಗೆ ತಿನ್ನಿಸು, ಆಗ ಮಗ ಹುಟ್ಟುತ್ತಾನೆ ಎಂದು ಹೇಳಿದರು. ರಾಜ 2 ಪತ್ನಿಯರಿಗೂ ಸಮನಾಗಿ ಕೊಡಲು ಹಣ್ಣನ್ನು 2 ಭಾಗ ಮಾಡಿ ತಿನ್ನಿಸಿದ. ಇಬ್ಬರೂ ತಲಾ ಒಂದೊಂದು ಅರ್ಧ ಮಾವಿನಣ್ಣನ್ನು ತಿಂದರು. ಅದರಂತೆಯೇ ಇಬ್ಬರಿಗೂ ಕೂಡ ತಲಾ ಒಂದೊಂದು ಅರ್ಧ ಮಗು ಹೆತ್ತರು. ಎಡ ಅರ್ಧ ಭಾಗ ಒಂದು ಪತ್ನಿ ಹೆತ್ತಳು, ಬಲ ಅರ್ಧ ಭಾಗ ಮತ್ತೊಂದು ಪತ್ನಿ ಹೆತ್ತಳು. ಅರ್ಧ ಅರ್ಧ ಮಗು, 1 ಕಣ್ಣು, 1 ಕಾಲು, 1 ಕೈ ಮಾತ್ರ ಇದ್ದ ಭಯಾನಕ ರೂಪ. ರಾಜ ಹೆದರಿ ಅದನ್ನು ಕಾಡಿನಲ್ಲಿ ಬಿಸಾಡಿದ. ಜರಾ ಎಂಬ ರಾಕ್ಷಸಿ ಆ 2 ಭಾಗವನ್ನು ಒಂದಾಗಿ ಜೋಡಿಸಿ ಬದುಕಿಸಿದಳು. ಜರಾ ಸಂಧಿಸಿದ ಮಗ ಹೆಸರು ಜರಾಸಂಧವಾಯಿತು. ಇದೇ ಕಾರಣ ಅವನು ಅಜೇಯ. ಇಬ್ಬಾಗ ಮಾಡಿದಾಗ ಮತ್ತೆ ಜೋಡಿಕೊಳ್ಳುವ ಶಕ್ತಿ ಅವನಲ್ಲಿತ್ತು. ಜರಾಸಂಧ ಬೆಳೆದಂತೆ ಅವನ ಪರಾಕ್ರಮ 3 ಲೋಕದಲ್ಲೂ ಹರಡಿತು. ಅವನ ಅಳಿಯ ಕಂಸ. ಕೃಷ್ಣ ಕಂಸನನ್ನು ಕೊಂದ ಮೇಲೆ ಜರಾಸಂಧ ಕ್ರೋಧದಿಂದ ಉರಿದ. ಮಥುರೆ ಮೇಲೆ ದಾಳಿ ಮಾಡಿದ. ಕೃಷ್ಣ ಮಥುರೆ ರಕ್ಷಿಸಿದ. ಮತ್ತೆ ದಾಳಿ ಮಾಡಿದ. ಮತ್ತೆ ಕೃಷ್ಣ ತಡೆದ. ಹೀಗೆ 17 ಬಾರಿ ಜರಾಸಂಧ ಮಥುರೆ ಮೇಲೆ ಯುದ್ಧ ಮಾಡಿದ. 17 ಬಾರಿಯೂ ಕೃಷ್ಣ ನೇರ ಯುದ್ಧ ಮಾಡದೆ ತಪ್ಪಿಸಿದ. ಜನ ಕೃಷ್ಣನನ್ನು ರಣಚೋಡ ಎಂದು ಕರೆದರು, ಅರ್ಥಾತ್ ಯುದ್ಧ ಬಿಟ್ಟು ಓಡಿದ. ಆದರೆ ಕೃಷ್ಣ ಮಥುರೆ ಜನರನ್ನು ದ್ವಾರಕೆಗೆ ಕರೆದೊಯ್ದ. ಜರಾಸಂಧನನ್ನು ನೇರ ಯುದ್ಧದಲ್ಲಿ ಸೋಲಿಸಲಾಗದು ಎಂದು ಕೃಷ್ಣನಿಗೆ ತಿಳಿದಿತ್ತು. ವೇದವ್ಯಾಸರು ಸಭಾಪರ್ವದಲ್ಲಿ ಹೇಳಿದ್ದಾರೆ. ಅದರ ಪ್ರಕಾರ ಕೃಷ್ಣ ಒಂದು ರಹಸ್ಯ ಸಂಗತಿ ತಿಳಿದಿದ್ದ. ಜರಾಸಂಧನ ಮರಣ ರಹಸ್ಯ. ಧರ್ಮರಾಜ ಯುಧಿಷ್ಠಿರ ರಾಜಸೂಯ ಯಾಗ ಮಾಡಬೇಕು ಎಂದು ಆಸೆಪಟ್ಟ. ನಾರದ ಮುನಿ ಮಾರ್ಗದರ್ಶನ ನೀಡಿದರು. ಕೃಷ್ಣನನ್ನು ಕರೆಸಿ ಸಲಹೆ ಕೇಳಿದ. ಕೃಷ್ಣ ಇಂದ್ರಪ್ರಸ್ಥಕ್ಕೆ ಬಂದ. ಅಲ್ಲಿ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ ಎಲ್ಲರೂ ಸೇರಿದ್ದರು. ಕೃಷ್ಣ ಸ್ಪಷ್ಟವಾಗಿ ಹೇಳಿದ, ರಾಜಸೂಯ ಯಾಗ ಮಾಡಬೇಕಿದ್ದರೆ ಮೊದಲು ಜರಾಸಂಧನನ್ನು ಸಾಯಿಸಬೇಕು. ಅವನ ಸೆರೆಯಲ್ಲಿ ಇರುವ 86 ರಾಜರು ಮುಕ್ತರಾಗಬೇಕು. ಅವನ ಬಲಿ ಯಜ್ಞ ನಡೆದರೆ ಆ ರಾಜರ ರಕ್ತ ನಿಮ್ಮ ರಾಜಸೂಯ ಯಾಗಕ್ಕೆ ಕಳಂಕ ತರುತ್ತದೆ. ನಂತರ ಕೃಷ್ಣ ತನ್ನ ಯೋಜನೆ ಹೇಳಿದ. ನಾವು 3 ಬ್ರಾಹ್ಮಣ ವೇಷದಲ್ಲಿ ಮಗಧಕ್ಕೆ ಹೋಗೋಣ. ಜರಾಸಂಧನನ್ನು ದ್ವಂದ್ವ ಯುದ್ಧಕ್ಕೆ ಸವಾಲು ಮಾಡೋಣ. ಭೀಮ ಮತ್ತು ಅರ್ಜುನ ಒಪ್ಪಿದರು. ಈ ರೀತಿಯಂತೆ ಕೃಷ್ಣ, ಭೀಮ ಮತ್ತೆ ಅರ್ಜುನ 3 ಬ್ರಾಹ್ಮಣ ವೇಷ ಧರಿಸಿ ಮಗಧಕ್ಕೆ ಹೊರಟರು. ಅವರು ಅರಮನೆಯ ದಾರಿಯಲ್ಲಿ ಹೋಗಲಿಲ್ಲ. ಗಿರಿವ್ರಜ ಪಟ್ಟಣ ಸೇರಲು 5 ಬೆಟ್ಟಗಳನ್ನು ದಾಟಿ ಹೋದರು. ವೈಹಾರ, ವರಾಹ, ಋಷಭ, ಕುಶಭ ಮತ್ತು ಚೈತ್ಯಕ ಎಂಬ 5 ಬೆಟ್ಟಗಳನ್ನು ನಡುವಿನ ದಾಟಿ ಹೋದರು. ಅವರು ರಾಜದ್ವಾರಕ ಮೂಲಕ ಹೋಗದೆ ಚೈತ್ಯಕ ಬೆಟ್ಟದ ತುದಿಯಿಂದ ನೇರ ನಗರಕ್ಕೆ ಪ್ರವೇಶಿಸಿದರು. ಇದು ಶ್ರೇಷ್ಠ ಕ್ಷತ್ರಿಯರ ಪದ್ಧತಿ ಎಂದು ಹೇಳಲಾಗುತ್ತದೆ.
ಶತ್ರುವಿನ ಅರಮನೆಯನ್ನು ಪ್ರವೇಶಿಸಲು ಮುಖ್ಯ ದ್ವಾರ ಬಳಸದೆ ಬೇರೆ ದಾರಿಯನ್ನು ಹಿಡಿಯಬೇಕು. ಅವರ ಬ್ರಾಹ್ಮಣ ವೇಷ ನೋಡಿ ಯಾರೂ ಅವರನ್ನು ಅನುಮಾನಿಸಲಿಲ್ಲ. ಆದರೆ ಅವರ ಶರೀರ ಬಲ ಮತ್ತು ಎತ್ತರ ಬಾಹುಗಾತ್ರವನ್ನು ನೋಡಿ ಜರಾಸಂಧನ ಮನಸ್ಸಿನಲ್ಲಿ ಅನುಮಾನ ಉಂಟಾಯಿತು. ಜರಾಸಂಧ ಅರಮನೆಯ ಸಭೆಯಲ್ಲಿ ಕುಳಿತಿದ್ದ. ಮೂವರು ಬ್ರಾಹ್ಮಣರು ಒಳಗೆ ಬಂದರು. ಜರಾಸಂಧ ಅತಿಥಿ ಸತ್ಕಾರ ಮಾಡಿದ. ಆದರೆ ಅವರ ಕೈಗಳ ಮೇಲೆ ಬಿಲ್ಲು, ಹೆದೆಯ ಗಾಯದ ಗುರುತು ನೋಡಿ ಅನುಮಾನಪಟ್ಟ. ಬ್ರಾಹ್ಮಣ ಕೈಗಳಲ್ಲಿ ಇಂತಹ ಗಾಯ ಇರಲಾರದು ಎಂದು ಯೋಚಿಸಿದ. ಜರಾಸಂಧ ನೇರವಾಗಿ ಕೇಳಿದ, ನೀವು ಯಾರು? ನಿಮ್ಮ ಕೈ ನೋಡಿದರೆ ಕ್ಷತ್ರಿಯರಂತೆ ಕಾಣುತ್ತೀರಿ. ಬ್ರಾಹ್ಮಣ ವೇಷ ಯಾಕೆ ಧರಿಸಿದ್ದೀರಿ? ಸತ್ಯ ಹೇಳಿ ಎಂದು ಕೇಳಿದ. ಕೃಷ್ಣ ನಿರ್ಭಯವಾಗಿ ಉತ್ತರ ಕೊಟ್ಟ, ನಾವು ನಿಜಕ್ಕೂ ಬ್ರಾಹ್ಮಣರಲ್ಲ, ನಾವು ಕ್ಷತ್ರಿಯರು. ನಾವು ವ್ರತ ಧರಿಸಿ ಬಂದಿದ್ದೇವೆ ಎಂಬ ಕಾರಣಕ್ಕೆ ಈ ವೇಷದಲ್ಲಿದ್ದೇವೆ. ಆದರೆ ನಮ್ಮ ಉದ್ದೇಶ ಸ್ಪಷ್ಟ, ನಿನ್ನನ್ನು ದ್ವಂದ್ವ ಯುದ್ಧಕ್ಕೆ ಸವಾಲು ಮಾಡಲು ಬಂದಿದ್ದೇವೆ. ಜರಾಸಂಧ ಒಂದು ಕ್ಷಣ ಅಚ್ಚರಿಯಿಂದ ನಿಂತ. ಕೃಷ್ಣನು ಮತ್ತೆ ಮುಂದೆ ಹೇಳಿದ, ಜರಾಸಂಧ, ನಾನು ಕೃಷ್ಣ, ಇವರು ಭೀಮ ಮತ್ತು ಅರ್ಜುನ. ನಾವು ಇಲ್ಲಿ ಬಂದ ಕಾರಣ ಒಂದೇ. ನೀನು 86 ರಾಜರನ್ನು ಅನ್ಯಾಯವಾಗಿ ಸೆರೆ ಹಿಡಿದಿದ್ದೀಯ. ಅವರನ್ನು ಬಲಿ ಕೊಡುವ ಸಂಚು ಮಾಡಿದ್ದೀಯ. ಅದು ಧರ್ಮಕ್ಕೆ ವಿರುದ್ಧ. ಆ ರಾಜರನ್ನು ಬಿಡು, ಇಲ್ಲದಿದ್ದರೆ ನಮ್ಮ ಜೊತೆ ದ್ವಂದ್ವ ಯುದ್ಧ ಮಾಡು. ಜರಾಸಂಧ ಈ ಮಾತನ್ನು ಕೇಳಿ ನಕ್ಕ. ಹೇಳಿದ, ಕೃಷ್ಣ, ನೀನು ಮೊದಲು ಯುದ್ಧ ಬಿಟ್ಟು ಓಡಿದ ರಣಚೋಡ. ನಿನ್ನ ಸಾಹಸ ಈಗ ನೋಡೋಣ ಎಂದ. ಆದರೆ ಕೃಷ್ಣ ಶಾಂತವಾಗಿ ಉತ್ತರ ಕೊಟ್ಟ, ಜರಾಸಂಧ, ನಾನು ಯುದ್ಧ ಬಿಟ್ಟಿದ್ದು ಭಯಕ್ಕಾಗಿ ಅಲ್ಲ. ಆ ಸಮಯ ನಿನ್ನ ಸಮಯ ಆಗಿರಲಿಲ್ಲ. ಈಗ ನಿನ್ನ ಸಮಯ ಬಂದಿದೆ. ಈ ಮಾತು ಕೇಳಿ ಜರಾಸಂಧನ ಮನಸ್ಸಿನಲ್ಲಿ ಏನೋ ತಳಮಳ ಶುರುವಾಯಿತು. ಜರಾಸಂಧ ಮೂವರಲ್ಲಿ ಯಾರ ಜೊತೆ ಯುದ್ಧ ಮಾಡಬೇಕು ಎಂದು ಯೋಚಿಸಿದ. ಕೃಷ್ಣನ ಬಳಿ ಬಂದ ಸುದರ್ಶನ ಚಕ್ರ ಇದೆ, ಅದು ಅಪಾಯ. ಅರ್ಜುನನ ಬಿಲ್ಲು ವಿದ್ಯೆಯಲ್ಲಿ ಅಸಾಧಾರಣ, ಅದು ಕೂಡ ಅಪಾಯ. ಭೀಮ ಮಲ್ಲಯುದ್ಧ ಮಾಡುತ್ತಾನೆ, ಇದು ನನ್ನ ಕ್ಷೇತ್ರ, ನಾನು ಗೆಲ್ಲಬಲ್ಲೆ ಎಂದು ಜರಾಸಂಧ ತಿಳಿದ. ಅಲ್ಲದೆ ಭೀಮ ಮತ್ತು ತನ್ನ ನಡುವೆ ವಯಸ್ಸು ಮತ್ತು ಶಕ್ತಿ ಸಮನಾಗಿದೆ ಎಂದು ಭಾವಿಸಿದ. ವೇದವ್ಯಾಸರು ಹೇಳಿದ ಪ್ರಕಾರ ಜರಾಸಂಧ ಭೀಮನ ಕಡೆ ಬೊಟ್ಟು ಮಾಡಿ ಹೇಳಿದ, ಈ ಭೀಮನ ಜೊತೆ ದ್ವಂದ್ವ ಯುದ್ಧ ಮಾಡುತ್ತೇನೆ. ಬೆಳಿಗ್ಗೆ ಯುದ್ಧ ಶುರುವಾಯಿತು. ಭೀಮ ಮಂದಹಾಸ ಬೀರಿ ಒಪ್ಪಿದ. ಕೃಷ್ಣ ಮನಸ್ಸಿನಲ್ಲಿ ಸಂತೋಷಪಟ್ಟ. ಯೋಚನೆ ಸರಿಯಾದ ದಾರಿಯಲ್ಲಿ ಸಾಗಿದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡ. ಮರುದಿನ ಬೆಳಗ್ಗೆ ಯುದ್ಧ ಆರಂಭವಾಯಿತು. ಭೀಮ ಮತ್ತು ಜರಾಸಂಧ ಇಬ್ಬರು ಮಹಾಪರ್ವತದಂತೆ ನಿಂತರು. ಇಬ್ಬರ ತೋಳ್ಬಲ ಅಪಾರ. ಇಬ್ಬರ ಆರ್ಭಟ ಆಕಾಶ ಮುಟ್ಟಿತು. ಮುಷ್ಟಿ ಯುದ್ಧ ಶುರುವಾಯಿತು. ಗುದ್ದು ಬಿದ್ದಾಗ ಗುಡುಗಿನ ಶಬ್ದ ಬಂದಿತು. ಇಬ್ಬರು ಇನ್ನೊಬ್ಬರನ್ನು ಎತ್ತಿ ನೆಲಕ್ಕೆ ಅಪ್ಪಳಿಸಿದರು. ಎದ್ದು ಮತ್ತೆ ಹೋರಾಡಿದರು. 1 ದಿನ, 2 ದಿನ, 3 ದಿನ, ಹೀಗೆ 14 ದಿನ ನಿರಂತರ ಯುದ್ಧ ನಡೆಯಿತು. ಭೀಮ ಒಮ್ಮೆ ಸೋತಂತೆ ತೋರಿದ. ಜರಾಸಂಧ ಒಮ್ಮೆ ಕುಸಿದಂತೆ ಕಾಣಿಸಿತು. ಆದರೆ ಯಾರೂ ಸೋಲಲಿಲ್ಲ. 14 ದಿನ ಕಳೆದ ಮೇಲೆ ಭೀಮ ಆಯಾಸಪಟ್ಟ. ಕೃಷ್ಣ ಇದನ್ನು ಗಮನಿಸಿದ. 14ನೇ ದಿನ ಸಂಜೆ ಕೃಷ್ಣ ಭೀಮನ ಬಳಿ ಬಂದ. ಭೀಮ ಆಯಾಸಪಟ್ಟಿದ್ದ. ಕೃಷ್ಣ ಅವನ ಕಿವಿಯಲ್ಲಿ ಮೆಲ್ಲನೆ ಹೇಳಿದ, ಭೀಮ, ಜರಾಸಂಧನ ರಹಸ್ಯ ಕೇಳು. ಅವನು 2 ಭಾಗಗಳಿಂದ ಜೋಡಿಸಲ್ಪಟ್ಟ ದೇಹ. ಅವನನ್ನು ಕೊಲ್ಲಬೇಕಿದ್ದರೆ ಅವನ ದೇಹವನ್ನು ಇಬ್ಬಾಗ ಮಾಡಬೇಕು. ಆದರೆ ಇಬ್ಬಾಗ ಮಾಡಿ ಬೇರೆ ದಿಕ್ಕಿನಲ್ಲಿ ಎಸೆಯಬೇಕು. ಒಂದೇ ಕಡೆ ಎಸೆದರೆ ಮತ್ತೆ ಜೋಡಿಸಿಕೊಳ್ಳುತ್ತಾನೆ. ಎಡಭಾಗ ಬಲಕ್ಕೆ, ಬಲಭಾಗ ಎಡಕ್ಕೆ. ಆಗ ಅವನ ಮರಣ ಖಚಿತ. ಕೃಷ್ಣ ಈ ರಹಸ್ಯವನ್ನು ಹೇಗೆ ತಿಳಿದ ಎಂದರೆ ಜರಾಸಂಧನ ಜನ್ಮಕತೆ ಚಂಡಕೌಶಿಕ ಋಷಿ ಮೂಲಕ ತಿಳಿದಿತ್ತು. ಭೀಮನ ಕಣ್ಣಲ್ಲಿ ಬೆಂಕಿ ಮಿಂಚಿತು. ಮರಣ ಮಂತ್ರ ಸಿಕ್ಕಿತು. 15ನೇ ದಿನ ಬೆಳಗ್ಗೆ ಯುದ್ಧ ಶುರುವಾಯಿತು. ಭೀಮ ಹಿಂದಿನ ದಿನಕ್ಕಿಂತ ಇನ್ನಷ್ಟು ಹುರುಪಿನಿಂದ ಹೋರಾಡಿದ. ಕೃಷ್ಣನ ಮಾತು ಅವನ ತೋಳಿಗೆ 100 ಪಟ್ಟು ಶಕ್ತಿ ತುಂಬಿತ್ತು. ವೇದವ್ಯಾಸರ ವರ್ಣನೆಯ ಪ್ರಕಾರ ಭೀಮ ಜರಾಸಂಧನ ಮೇಲೆ ಮುಗಿಬಿದ್ದ. ಅವನ ಕಾಲು ಹಿಡಿದ, ಮೇಲೆ ಎತ್ತಿದ, ತಲೆ ಕೆಳಗಾಗಿ ಮಾಡಿ ಸುತ್ತಿದ. 100 ಸಲ ಗಿರಗಿರನೆ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದ. ಜರಾಸಂಧ ಬಿದ್ದ. ಭೀಮ ಮೇಲೆ ನಿಂತ. ಅವನ ಒಂದು ಕಾಲಿನಿಂದ ಜರಾಸಂಧನ ಒಂದು ಕಾಲು ತುಳಿದ, ಇನ್ನೊಂದು ಕಾಲು ಹಿಡಿದ. ನಂತರ ಮರದ ಕೊಂಬೆ ಮುರಿದಂತೆ ಜರಾಸಂಧನ ದೇಹವನ್ನು ಇಬ್ಬಾಗ ಮಾಡಿದ. ಒಂದು ಕ್ಷಣ ಭಯಂಕರ ಕಿರಿಚಾಟ. ಅವನ ಮೇಲೆ ಮೌನವಾಯಿತು. ಭೀಮ ಕೃಷ್ಣ ಹೇಳಿದಂತೆ ಎಡಭಾಗ ಬಲಕ್ಕೆ ಎಸೆದ, ಬಲಭಾಗ ಎಡಕ್ಕೆ ಎಸೆದ. ಜರಾಸಂಧ ಮತ್ತೆ ಜೋಡಿಸಿಕೊಳ್ಳಲು ಆಗಲೇ ಇಲ್ಲ. ಮಗಧದ ಮಹಾರಾಜ ಕೊನೆಯುಸಿರೆಳೆದ.
ಜರಾಸಂಧ ಮರಣ ಹೊಂದಿದ ತಕ್ಷಣ ಮಗಧ ನಗರದಲ್ಲಿ ಹಾಹಾಕಾರವಿದ್ದಿತು. ಜರಾಸಂಧನ ಸೈನ್ಯ ಚದುರಿ ಓಡಿತು. ಕೃಷ್ಣ, ಭೀಮ, ಅರ್ಜುನ ಸೇರಿ ನೇರ ಕಾರಾಗೃಹಕ್ಕೆ ಹೋದರು. ಅಲ್ಲಿ 86 ರಾಜರು ಸೆರೆಯಲ್ಲಿದ್ದರು. ಅವರ ಕೈಕಾಲು ಸಂಕೋಲೆಯನ್ನು ತುಂಡು ಮಾಡಿದರು. ದ್ವಾರ ತೆರೆದರು. ಬೆಳಕು ಒಳಗೆ ನುಗ್ಗಿತು. ರಾಜರು ಕಣ್ಣು ಬಿಟ್ಟರು. ಯುಗಗಳ ನಂತರ ಬೆಳಕು ನೋಡಿ ಅನುಭವ ಅವರಲ್ಲಿ ಬಂತು. ಅವರು ಕೃಷ್ಣನ ಪಾದವನ್ನು ಮುಟ್ಟಿ ನಮಸ್ಕರಿಸಿದರು, ಕಣ್ಣೀರು ಹರಿಸಿದರು. ಕೃಷ್ಣ ಅವರೆಲ್ಲರನ್ನು ಅಭಯ ನೀಡಿ ಅವರ ರಾಜ್ಯಕ್ಕೆ ಕಳುಹಿಸಿದ. ಜರಾಸಂಧನ ಮಗ ಸಹದೇವನನ್ನು ಮಗಧ ರಾಜ್ಯಕ್ಕೆ ರಾಜ ಮಾಡಿದ. ಕೃಷ್ಣ, ಭೀಮ, ಅರ್ಜುನ ಮೂವರು ವಿಜಯ ಸಂಭ್ರಮದಲ್ಲಿ ಇಂದ್ರಪ್ರಸ್ಥಕ್ಕೆ ಮರಳಿದರು. ಧರ್ಮರಾಜ ಯುಧಿಷ್ಠಿರ ಅವರನ್ನು ಆದರದಿಂದ ಸ್ವಾಗತಿಸಿದ. ಕೃಷ್ಣ ಎಲ್ಲ ವೃತ್ತಾಂತವನ್ನು ಹೇಳಿದ. ಧರ್ಮರಾಜ ಅಭಿನಂದಿಸಿದ. ಈಗ ರಾಜಸೂಯ ಯಾಗಕ್ಕೆ ಅಡ್ಡಿ ಇರಲಿಲ್ಲ. ಮಹಾರಾಜಸೂಯ ಯಾಗ ಆರಂಭವಾಯಿತು. 3 ಲೋಕದ ದೇವತೆಗಳು, ಋಷಿಗಳು, ರಾಜರು ಎಲ್ಲರೂ ಯಾಗಕ್ಕೆ ಬಂದರು. ಭೀಷ್ಮ ಪಿತಾಮಹ ಕೃಷ್ಣನನ್ನು ಈ ಯಾಗದ ಪ್ರಥಮ ಪೂಜ್ಯ ಎಂದು ಘೋಷಿಸಿದ. ಶಿಶುಪಾಲ ಇದನ್ನು ವಿರೋಧಿಸಿ ಕೃಷ್ಣನಿಂದ ವಧೆಯಾದ. ರಾಜಸೂಯ ಯಾಗ ಯಶಸ್ವಿಯಾಯಿತು. ಯುಧಿಷ್ಠಿರ ಸಾರ್ವಭೌಮ ಚಕ್ರವರ್ತಿ ಆದ. ವೇದವ್ಯಾಸರು ಮಹಾಭಾರತದ ಸಭಾಪರ್ವದಲ್ಲಿ ಈ ಕಥೆಯನ್ನು ಹೇಳುವಾಗ 3 ಮಹಾಸತ್ಯಗಳನ್ನು ತಿಳಿಸಿದ್ದಾರೆ. ಮೊದಲನೆಯದಾಗಿ, ಫಲ ಮಾತ್ರ ಸಾಕಾಗದು, ಬುದ್ಧಿ ಕೂಡ ಬೇಕು. ಭೀಮ ಬಲಶಾಲಿ, ಆದರೆ ಕೃಷ್ಣನ ಬುದ್ಧಿ ಇಲ್ಲದಿದ್ದರೆ ಜರಾಸಂಧನನ್ನು ಕೊಲ್ಲಲಾಗುತ್ತಿರಲಿಲ್ಲ. ಎರಡನೆಯದಾಗಿ, ಧರ್ಮ ರಕ್ಷಣೆಗಾಗಿ ಕೆಲವೊಮ್ಮೆ ಉಪಾಯ ಬಳಸಲಾಗುತ್ತದೆ. ಕೃಷ್ಣ ಬ್ರಾಹ್ಮಣ ವೇಷ ತೊಟ್ಟ, ಸ್ವಾರ್ಥಕ್ಕಾಗಿ ಅಲ್ಲ, 86 ರಾಜರ ರಕ್ಷಣೆಗಾಗಿ. ಮೂರನೆಯದಾಗಿ, ಅಧರ್ಮ ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ ಅದರ ಒಳಗೆ ಒಂದು ದೌರ್ಬಲ್ಯವಿದ್ದೇ ಇರುತ್ತದೆ. ಜರಾಸಂಧ ಮಹಾಶಕ್ತಿಶಾಲಿ, ಆದರೆ ಅವನ ಜನ್ಮ ರಹಸ್ಯದಲ್ಲೇ ಅವನ ಮರಣ ಅಡಗಿತ್ತು. ಕೃಷ್ಣ ಅದನ್ನು ಕಂಡು ಉಪಯೋಗಿಸಿಕೊಂಡ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.